ನಮಸ್ಕಾರಪ್ಪ ಎಲ್ಲ ಸೌಕಾರ ಮಂದಿಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ನಾವು ಬೆಳಗ್ಗೆ ಅದ ತಂಡ ನಾವು ರೆಡಿ ಹೊಂಟೀವಿ ತಿಂಡಿ ಮುಡಿಸ್ಕೊಳಕ. ಟೈಮ್ ಬಂದು ಒಂದು 6:30 ಅದು ಆಗ್ಯದ, ಲೈಟಾಗಿ ಬೆಳಗದು ಆಗ್ಯದ. ಇವತ್ತು ಜನವರಿ 26, ಹ್ಯಾಪಿ ರಿಪಬ್ಲಿಕ್ ಡೇ ಟು ಆಲ್ ಅಂತ ಹೇಳಿ ಇವತ್ತು ರಿಪಬ್ಲಿಕ್ ಡೇ ಸಲುವಾಗಿ ರೈಡ್ ಇಟ್ರ UK ರೈಡರ್ಸ್ ಆಲಿಮಟ್ಟಿಗೆ. ಅದಕ್ಕೆ ರೈಡಿಗೆ ಹೊಂಟೀನಿ. ಭಾಳ ದಿನ ಆದಮೇಲೆ ಫಸ್ಟ್ ಟೈಮ್ ನಾ ಗ್ರೂಪ್ನಾಗ ರೈಡಿಗೆ ಹೊಂಟಿದ್ದು. ಇಷ್ಟು ದಿನ ಎಲ್ಲ ಸಿಂಗಲೇ ಹೊಡೆದೀನಿ. ಇವತ್ತು ಗ್ರೂಪ್ ಜೊತೆ ರೈಡಿಗೆ ಹೊಂಟೀನಿ. ಅದಕ್ಕೆ ಈಗ ಬಿಜಾಪುರ್ಗೆ ಹೊಂಟೀನಿ. ಬಿಜಾಪುರಿಂದ ಅಲ್ಲಿ ರೈಡರ್ಸ್ಗಳು ಅದಾರ, ಅಲ್ಲಿಂದ ಅವ್ರ ಜೋಡಿ ಆಲಿಮಟ್ಟಿಗೆ ಹೋಗೋದು. ಅದಕ್ಕಿಂತ ಮೊದಲ ಪೆಟ್ರೋಲ್ ಹಾಕಿಸ್ಕೊಳಮ್ರಿ. ಪೆಟ್ರೋಲ್ ಸ್ವಲ್ಪ ಅದ ಗಾಡ್ಯಾಗ. ಪೆಟ್ರೋಲ್ ಹಾಕಿಸ್ಕೊಂಡು ಬಿಟ್ಟು ಬಿಡಮ್ರಿ ಇಲ್ಲಿಂದ ತಳ ಬರ್ರ ಅಂತೇಳಿ. ಪೆಟ್ರೋಲ್ ಪಂಪ್ನು ಇಲ್ಲೇ ಮುಂದೆ ಅದ. ಅಲ್ಲಿ ಊರಾಗ ಅದಾವ ಕರೆ ಪೆಟ್ರೋಲ್ ಪಂಪ್ ಆದ್ರೆ ಅಲ್ಲಿ ಹಾಕಿಸ್ಕೊಳಂಗಿಲ್ಲ. ಕಂಪಲ್ಸರಿ ಇಲ್ಲಿ ಬಿಜಾಪುರ್ಗೆ ಅದು ಹೊಂಟೆ ಅಂದ್ರೆ ಇಲ್ಲಿದೆ ಕಂಪಲ್ಸರಿ ಹಾಕೊಂಡು ಹೋಗ್ತೇನೆ ಪೆಟ್ರೋಲ್. ಜಿಯೋ ಪೆಟ್ರೋಲ್ ಪಂಪ್ ತಂದು ಯಾಕಪ್ಪ ಅಂದ್ರೆ ಮೈಲೇಜ್ನು ಜಾಸ್ತಿ ಕೊಡ್ತದೆ ಗಾಡಿ ಜರ. ಮತ್ತು ಮೊನ್ನೆ 100 ರೂಪಾಯಿ ಏನಿತ್ತು ಪೆಟ್ರೋಲ್ದು, 99.96 ಏನಿತ್ತು ಪೆಟ್ರೋಲ್ದು. ಈಗೇನು ಹೆಚ್ಚಿಗೆ ಆಗ್ಯದೋ ಏನು ಮಾಡ್ಯದೋ ನೋಡಮ್ರಿ, ಹಾಕೋದ್ರಿ ಹೋಗಮ್ರಿ. ಅತ್ತ ಯಪ್ಪ ಥಂಡಿ ಎಟ್ಟು ಬಿಡೋದು. ಜಾಕೆಟ್ ಬೇರೆ ಹಾಕೊಂಡಿಲ್ಲ ಇವತ್ತ. ಬರ್ರಿ ಪೆಟ್ರೋಲ್ ಹಾಕ್ಸೋ. ಎಲ್ಲಿಗಾರ ಹೋಗೋಕ್ಕಿಂತ ಮೊದಲು ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬೇಕು. ಅದು ಗಾಡಿಯಾಗ ಪೆಟ್ರೋಲ್ ಇರಲಿ ಬಿಡಲಿ. ಬಾ ಪೆಟ್ರೋಲ್ ಹಾಕ್ಸ್ಕೊಂಬರುತ್ತೆ. ಎಲ್ಲದಾರಿ ಇವರು? ಹಾಂ, ಒಂದು 6-7 ಆಗ್ಬೋದು. ಅಣ್ಣ 800 ರೂಪಾಯಿದಾಗಣ 800. ನೋಡಮ್ ಟೈಮ್ ಉಳಿತಂದ್ರೆ 102 103 ರೂಪಾಯಿ ಅದು ಪೆಟ್ರೋಲ್. ಫಸ್ಟ್ ಟೈಮ್ ನನ್ನ ಕೈ ಮೇಲೆ ಟ್ಯಾಂಕಿ ಫುಲ್ ಮಾಡಿಸಿದ. ಅಂದರೂ ಇನ್ನೊಂದು 100 ರೂಪಾಯಿ ಪೆಟ್ರೋಲ್ ಹಿಡಿತದ. ಮೊದಲ ಒಂದು 200 ರೂಪಾಯಿ ಪೆಟ್ರೋಲ್ ಇತ್ತು, ಒಂದು 200 ರೂಪಾಯಿ ಪೆಟ್ರೋಲ್ ಇತ್ತು. ಅದಕ್ಕೆ ನಾ ಇಲ್ಕಂದ್ರೆ ಸುದ್ದ 1000 ಹೊಡಿಸ್ತಿದ್ದೆ. ಚಲೋ ಡೈರೆಕ್ಟ್ ನಿಮಗೆ ಬಿಜಾಪುರದಾಗ ಹೋಗಿ ಸಿಗ್ತೀನಿ. ಯಾಕಂದ್ರೆ ಜರ್ನಿ ಭಾಳ ಅದ, 60 ಕಿಲೋಮೀಟ್ರ್ ಅದ ಇಲ್ಲಿಂದ್ರೆ. ಲೇಟ್ ಆದ, ಅದಕ್ಕೆ ಸೀದಾ ಹೋಗಿ ಬಿಜಾಪುರದಾಗ ಸಿಗ್ತೀನಿ. 1 hour later ಬಿಜಾಪುರ ಲೊಕೇಶನ್ ರೀಚ್ ಆಗಿ ಇನ್ನು ಬಿಜಾಪುರಿಂದ ರೈಡರ್ಸ್ಗಳಿಗೆ ಹೋಗಿ ಮೀಟ್ ಆಗೋದು ಅಷ್ಟೇ. ಬಿಜಾಪುರ ಒಳಗೆ ಎಂಟ್ರಿ ಹೋಗಂಗಿಲ್ಲ ನಾವು. ಈ ಕಡೆ ಡೈರೆಕ್ಟ್ ಬೆಂಗಳೂರು ಬೈಪಾಸ್ ಅಂತ ಹೋಗ್ತೀವಿ. ಎಷ್ಟಾದ ಇವತ್ತು ರಶ್ ಬೆಳಿಗ್ಗೆನೆ. ಅರ್ಜೆಂಟ್ ಇಲ್ಲಿಂದ ಡೈರೆಕ್ಟ್ ಬೈಪಾಸ್ಗೆ ಹೋಗ್ತೀವಿ. ಮುಟ್ಟ ಅದ ಯಪ್ಪೋ. ಈ ತಂಡ್ಯಾಗ ಬೆಳಿಗ್ಗೆ ಯಾರಿಗಾರು ಹುಡುಗಿಯರು ಕರ್ಕೊಂಬಂದ್ರೆ ಅವನು ಇನ್ನೊಂದ್ಸಲ ಗಾಡಿ ಮೇಲೆ ಕುಂದ್ರಾಗಿಲ್ಲ, ಅಷ್ಟು ತಂಡ ಅದು. ಈಗ ಒಂದು ಸ್ವಲ್ಪ ಕಮ್ಮಿ ಆಗ್ಯದ ತಂಡಿ. ಬೆಳಿಗ್ಗೆ ಬರೋ ಮುಂದೆ ಭಾಳ ಇತ್ತು. ಬೆಳಿಗ್ಗೆ ಅಂದ್ರೆ ಈಗ 100 ಘಾಟ ಮ್ಯಾಗ ಹೋಗ್ಯದ ನೋಡು. ಬೆಳಿಗ್ಗೆ ಅಂದ್ರೆ 90 ಘಾಟ ಮ್ಯಾಗೆ ಹೋಗಿದ್ದಿಲ್ಲ ಒಟ್ಟ. ಇಂಥ ಹೈವೇ ಸಿಕ್ಕರೆ ಹೆಂಗಂದು ಹೊಡಿಲಾಕ ಮಜಾ. ಶಿಸ್ತಿನಾಗೆ ಸುಮ್ಮ ಎಷ್ಟು ರೇಸ್ ಹಿಡ್ಕೊಂಡು ಹೊಂಟ್ರೆ 110 120 ತಾನೇ ಹೋಗ್ಬೇಕು ಗಾಡಿ. ಫಸ್ಟ್ ಟೈಮ್ ಗ್ರೂಪ್ ಜೋಡಿ ರೈಡಿಗೆ ಹೊಂಟೀನಿ. ಎಕ್ಸ್ಪೀರಿಯನ್ಸ್ ಹೆಂಗಿರ್ತದ ಹೆಂಗಿಲ್ಲೋ ಚಲೋ ಇರ್ಬೇಕು. ಎಷ್ಟು ದೊಡ್ಡ ಗಾಡಿ ಹೊಂಟಾವು, ಚಲೋ ಇರ್ಬೇಕು ಮೋಸ್ಟ್ಲಿ. ಆ ಕಡೆ ಅದೇನು ದೋಸ್ತ ಬೈಕಿಂದು?
ಸಾರಿ ಮಿಸ್ಟೇಕ್ ಆಗಿ ಬಂದೆವು. ನಮ್ಮ ಕಡೆ ಎಲ್ಲ ಸಿದ್ಧಿಗೆ ಹಿಂಗೆ ಬರ್ತೀವಲ್ಲ, ಅದಕ್ಕೆ ಹಿಂಗೆ ಬಂದೆ. ಆ್ಯಕ್ಚುಲಿ ಬೈಕಿಂದ ಈಚೆ ಕಡೆ ಅದು. ನಮಸ್ತೆ ಅಣ್ಣ, ಆರಾಮಲ್ಲ ಅಣ್ಣ? ಹೌದಾ, ಆರಾಮಣ್ಣ. ನೋಡಿ ಇಲ್ಲ ಸಿಂಧಿಯಾಗ ಮೋಟಿಗ? ಹಾಂ, ಅಲ್ಲೇ ಮೋಟಿಗೇನು ಭಾಳ ದೂರ ಅದ ಅಣ್ಣ, 20 ಕಿಲೋಮೀಟ್ರ್ ಅದ. ಪೆಟ್ರೋಲ್ ಅದ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟೇವಿ. ಅವು 2 ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ರು, ನನ್ನ ಗಾಡಿಗಂತೂ ಅಲ್ಲೇ ಹಾಕ್ಸ್ಕೊಂಬಂದಿನಿ. ಈ ನಮ್ಮ ರೈಡ್ನಾಗ ಇಲ್ಲಿ ಬಿಜಾಪುರಿಂದ ಹೋಗೋದು ಒಂದು ಎಕ್ಸ್ಪಲ್ಸ, ಒಂದು ಡ್ಯೂಕ್ 390 ಅದ ನ್ಯೂ ಮಾಡಲ್ಲ, ಒಂದು R15 ನಮ್ಮದು. ಗ್ರೂಪ್ ರೈಡ್ ಅಂದ್ರೆ ಜಾಸ್ತಿ ಸ್ಪೀಡ್ ಅಂದ್ರೂ ಹೋಗೋದಿರಲ್ಲ, ಅಷ್ಟೇ ಎವ್ರೇಜ್ ಅಂದ್ರೆ ಒಂದು 100 ಸ್ಪೀಡ್ ಅಷ್ಟು ಲಾಸ್ಟ್. ಸೊಕಾಸ್ ಹೋಗ್ತೀವಿ. ಈಗ ನೆಕ್ಸ್ಟ್ ಸ್ಟಾಪ್ ಒಮ್ಮೆ ಡೈರೆಕ್ಟ್ ನಿಡ್ಗೋದಿ. ನೋಡಂಬರಿ ಅಲ್ಲಿನ ಎಷ್ಟೆಷ್ಟು ಬೈಕ್ ಬರ್ತಾವೆ, ಏನೇನು ಸುದ್ದಿ. ಇಲ್ಲಿದ್ದು ಮಾತ್ರ 3 ಬೈಕ್ ಹೊಂಟಾವ, ಅಲ್ಲಿ ಹೋದ್ಮೇಲೆ ಡೈರೆಕ್ಟ್ ಸಿಗಾಮತ್ತ. ಈಗ ಫೈನಲಿ ನಿಡ್ಗುಂದಿ ಅದೀವಿ. ಇಲ್ಲಿ ಅಣ್ಣ ನಾಷ್ಟದು ಮಾಡಿಸಿದ್ರು, ನಾಷ್ಟ ಮಾಡ್ಕೊಂಡೆವು. ಈಗ ಒಂದು ಎಕ್ಸ್ಪಲ್ಸ, ಒಂದು ಡ್ಯೂಕ್ 250, ಇನ್ನೊಂದು ಓಲ್ಡ್ ಡ್ಯೂಕ್ 250, ಡ್ಯೂಕ್ 200 ಅದ, ಡ್ಯೂಕ್ 200 ಅದ, ನಮ್ಮ ಒಂದು R15. ಇಲ್ಲಿ ಈಗ 4 ಗಾಡಿ, ಅವರೊಂದು ಎಕ್ಸ್ಟ್ರಾ ಬಂದರು. ಹಾಂ, ಹ್ಞೂ ಏನು ಆಲಿಮಟ್ಟಿ ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಅದ ಅಷ್ಟೇ. ಇವು ರೋಡ್ ಬ್ರೇಕಿಗೆ ಒಂದು ಸ್ವಲ್ಪ ಭಾಳ ಹೈರಾಣ ಹೋಗ್ತದೆ, ನೋಡ್ಕೊಂಡು ದಾಟಿಸ್ಬೇಕಟ್ಟೆ. 5 ಕಿಲೋಮೀಟ್ರ್ ಹಿಂಗೆ ಇತ್ತಂದ್ರೆ ರೋಡ್ ವಜ್ಜಿ ಹೋಗ್ತದೆ ಭಾಳ. ರೋಡ್ ಹಿಂಗೆ ಇದ್ರೆ ನಡೀತದೆ, ಒಳಗಡೆ ರೋಡ್ ಬ್ರೇಕ್ ಅದು ಇರಬಾರ್ದು. ಭಾಳ ದಿನ ಆಗಿತ್ತು ಬಂದು ಆಲಿಮಟ್ಟಿಗೆ, ಸಿಕ್ಕಾಪಟ್ಟೆ ದಿನ ಆಯಿತು. ಯಾವಾಗ ನಾವು 7 ಟೂರಿಗೆ ಬಂದಿದ್ದು, ಅದಾದಮೇಲೆ ಬಂದೇ ಇಲ್ಲ. ವ್ಲಾಗೇ ಬಿಟ್ಟಿಲ್ಲ. ಯಾಕಪ್ಪ ಅಂದ್ರೆ ಫಸ್ಟ್ನೇ 1ನೇ ತಾರೀಕಿಗೆ ಒಂದು ಬಿಟ್ಟಿದ್ದೆ ವ್ಲಾಗ. ಅದು ಒಂದು ಸ್ವಲ್ಪ ಹಾರ್ಮ್ಫುಲ್ ವಿಡಿಯೋ ಆಗ್ಯದ ಅಂತೇಳಿ ಯೂಟ್ಯೂಬ್ ಕಡೆ ಅಂದರೆ ಡಿಲೀಟ್ ಮಾಡಿದ್ರು ಅದು ವಿಡಿಯೋ. ಸೊ ಹಂಗಾಗಿ ಅದು ಹೊಸ ವರ್ಷದ ದಿನ ಫಸ್ಟ್ನೇ ದಿನವೇ ಬಿಟ್ಟಿದೆ. ಅದು ಡಿಲೀಟ್ ಆಗೋಣ ಒಂಥರ ಮಾನಸಿಕ ಆದಂಗೆ ಆಗ್ಬಿಡ್ತು. ಸುಮ್ಮನೆ ಮಾಡಾಕಿದ್ದು ಎಲ್ಲ ವೇಸ್ಟ್ ಆಯ್ತಪ್ಪ ಅನ್ನಂಗಾಯ್ತು. ಸೊ ಅದಕ್ಕೆ ಮನಸ್ಸು ಒಂಥರ ಸ್ಯಾಡ್ ಆಗಿಬಿಡ್ತು, ಅದಕ್ಕೆ ಹಾಕಿದ್ದಿಲ್ಲ. ಇವತ್ತು ನೆಕ್ಸ್ಟ್ ಜನವರಿ 26ಕ್ಕೆ ಗಣರಾಜ್ಯೋತ್ಸವ ರೈಡ್ ಇಟ್ರ. ಇಲ್ಲಿಗೆ ಬರೋಕ್ಕೂ ಒಂದು ಕಾರಣ, ಅದು ಎದಕ್ಕೆ ಬಂದಾರಂತೇಳಿ ಅದನ್ನು ನೆಕ್ಸ್ಟ್ ತೋರಿಸ್ತೀನಿ. ಈಗ ಬರೀ ಎಂಟ್ರಿ ಆಗ್ತೀವಿ ಅಷ್ಟೇ. ಈಗ ನೋಡ್ರಿ, ಇದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಾಗರ್ ಆಣೆಕಟ್ಟು. ಅಲ್ಲೊಂದು ತೊಗೊಂಬಂದಾರ. ಎಷ್ಟು ಗಾಡಿ ಅವ? 1 2 3 4 5 6 ಗಾಡಿ ಅವ. ಇನ್ನೂ ಒಳಗವ ಗಾಡಿಗಳು. ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ಹಾಗೆ ವ್ಲಾಗ್ ಮಾಡೋ. ಮತ್ತು ಎಲ್ಲ ರೈಡರ್ಸ್ ಹೋಗಿ ಲೈನಪ್ ಮಾಡ್ಬೇಕಂತಲ್ಲ ಆ ಥರ. ಸೊ ಅದಕ್ಕೆ ಲೈನಪ್ ಮಾಡೋಕೆ ಹೊಂಟಿ ಎಲ್ಲರೂ ಕೂಡಿ, ಎಲ್ಲ ಗಾಡಿಗಳು ಕೂಡಿ ಒಂದು ಲೈನಪ್. ಇಲ್ಲೊಂದು GT ಬಂದದ ಫುಲ್ ಮಾಡಿಫಿಕೇಷನ್ದು, ನೋಡಿರಿ ಹಂಗದ ತೋರಿಸ್ತೀನಿ. ಫುಲ್ಲಿ ಮಾಡಿಫಿಕೇಷನ್. ನೋಡಿದ್ರೆ ಏನು ಹ್ಯಾರ್ಲಿ ಕಣ್ಣಂಗೆ ಕಾಣಪ್ಪ, ಸೇಮ್ ಹ್ಯಾರ್ಲಿನೇ.
ಗಾಡಿ ಬಂತು ನೋಡಿ ಇಲ್ಲಿ GT. ಇದು ಡಾಮಿನಾರ್. ಮತ್ತು ಡಾಮಿನಾರ್ ಸೌಂಡ್ ಮಸ್ತ್ ಅದ. ಅವು BS6 ಅವಲ್ಲೇ ಸೌಂಡ್ ಇಲ್ಲ ಅವರು. 2 ಡ್ಯೂಕ, RC, RS, ಎಕ್ಸ್ಪಲ್ಸ್, R15, ಡಾಮಿನಾರ್, ಬುಲೆಟ್, ಎಕ್ಸ್ಪಲ್ಸ್, ಇಲ್ಲೊಂದು ರಾಯಲ್ ಎನ್ಫೀಲ್ಡ್ GT ಫುಲ್ ಮಾಡಿಫಿಕೇಶನ್ ಅದ. ಎಕ್ಸಾಸ್ಟ್ ಚೇಂಜ್ ಅದ, ಮತ್ತು ಫುಲ್ ಮಾಡಿಫಿಕೇಶನ್ ಅದ. ಎಷ್ಟು ಹೋಗ್ಯದ ಯಾರಿಗೆ ಗೊತ್ತಾ ಅಷ್ಟು ಮಾಡಿಫಿಕೇಶನ್ ಮಾಡೋಕೆ. ಈಗ ಲೈನಪ್ ಮಾಡಿ ವಿಡಿಯೋ ಮಾಡ್ತಾರೆ.